ನಟರಾದಂಥ ಲೋಹಿತ್ ಅಶ್ವ ಅವರು ಇರುವಂಥದ್ದು ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಂಬಂಧಪಟ್ಟಂತೆ ಸಭೆಯನ್ನು ನಡೀತು. ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸರ್. ಒಂದು ಸಭೆ ಆಯಿತು ಮತ್ತು ಜೊತೆಯಲ್ಲಿ ಭಾಳ ಪ್ರಮುಖ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಒಂದು ಥೀಮ್ ಬಗ್ಗೆ ಒಂದಾಗಿದೆ. ಅದು ಭಾಳ ಖುಷಿ ತರುವಂಥದ್ದು. ಏನು ಅನಿಸುತ್ತೆ? ಭಾಳ ಖುಷಿ ಆಗ್ತಿದೆ. ಪ್ರತಿ ಸರಿ ಒಂದೊಂದು ಒಳ್ಳೆಯ ಸಮಾಜಕ್ಕೆ ಹತ್ತಿರವಾಗುವಂತಹ ಥೀಮ್ಗಳನ್ನು ಕೊಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಈ ಸರಿ ಕೂಡ ಇವತ್ತು ಸಂಜೆ ಒಳಗಾಗಿ ಒಂದು ಒಳ್ಳೆಯ ಥೀಮನ್ನು ಸಾಹೇಬರೇ ಕೊಡ್ತಾರೆ. ಸೊ ಅದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಮತ್ತು ಈ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇರುವಂಥದ್ದು ಇನ್ನೂ ಇದು 60 ದೇಶಗಳಿಂದ ಬರ್ತಾ ಇರುವಂಥದ್ದು. ಸೊ ಏನು ಅದ್ರ ಬಗ್ಗೆ ಹೇಳೋದು? ಅದ್ಭುತ ಅಲ್ವಾ? ನಮ್ಮ ಸಂಸ್ಕೃತಿ ಅಲ್ಲದೆ ಜಗತ್ತಿನಾದ್ಯಂತ ಇರುವ ಎಲ್ಲ ದೇಶಗಳ ಸಂಸ್ಕೃತಿಗಳನ್ನು ನಾವು ನೋಡೋದಕ್ಕಾಗ್ತದೆ, ಜನಗಳಿಗೆ ಅದನ್ನು ತಿಳಿಸ್ಕೊಡೋದಕ್ಕಾಗ್ತದೆ. ಸೊ ಹಾಗಾಗಿ ಇಟ್ಸ್ ಅ ವೆಲ್ಕಮಿಂಗ್ ಥಿಂಗ್. ಅಭಿಮಾನಿಗಳಿಗೆ ಮತ್ತು ಚಲನಚಿತ್ರದ ಇರುವಂಥ ಆಸಕ್ತರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಅಭಿಮಾನಿಗಳಿಗೆ ಅಂದರೆ ಚಲನಚಿತ್ರಗಳ ಅಭಿಮಾನಿಗಳಿಗೆ ನಾನು ಹೇಳ್ತೇನೆ. ಸೊ ಒಳ್ಳೊಳ್ಳೆ ಅವಕಾಶ ಇದು. ಬಹಳ ನಮ್ಮ ನಾಡು, ಕನ್ನಡ ನಾಡು ಈ ಒಂದು ಕಾನ್ಸೆಪ್ಟನ್ನು ಪ್ರತಿ ವರ್ಷ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವನ ಹಮ್ಮಿಕೊಳ್ಳುತ್ತೆ. ಸೊ ಹಾಗಾಗಿ ನಿಮಗೆ ಜಗತ್ತಿನಾದ್ಯಂತ ಸಿನಿಮಾಗಳು, ಕನ್ನಡ ಸಿನಿಮಾಗಳ ಅಲ್ಲದೆ ಜಗತ್ತಿನಾದ್ಯಂತ ಇರುವಂಥ ಸಿನಿಮಾಗಳು ನಮ್ಮ ಬೆಂಗಳೂರಲ್ಲೇ ಪ್ರದರ್ಶನಗೊಳ್ಳುತ್ತೆ. ಈ ಸದಾವಕಾಶವನ್ನು ಎಲ್ಲರೂ ಉಪಯೋಗಿಸ್ಕೋಬೇಕು ಜನಸಾಮಾನ್ಯರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ಹೊರತುಪಡಿಸಿ ಫ್ಯಾನ್ಸ್ ವಾರ್ ಶುರುವಾಗಿರೋ ತಮ್ಮ ಗಮನಕ್ಕೆ ಬಂದಿದೆ. ಕನ್ನಡ ಚಲನಚಿತ್ರದ ಹಿತದೃಷ್ಟಿಯಿಂದ ತಾವು ಒಂದು ಸಂದೇಶ ಅಥವಾ ತಾವು ಒಂದು ಅಭಿಪ್ರಾಯವನ್ನು ಏನು ಹೇಳಕ್ಕೆ ಬಯಸ್ತೀರಾ? ಒಂದು ಸಂದೇಶ ಅಂತ ಏನಿಲ್ಲ. ನಾನು ನನ್ನ ಕಣ್ಣಿಗೂ ಬಿತ್ತಿದ್ದು. ಆದರೆ ಅಲ್ಟಿಮೇಟ್ಲಿ ಏನಾಗುತ್ತೆ, ಒಂದು ಶಾಂತಿಯೆಡೆಗೆ ಹೋಗಬೇಕು. ಪ್ರತಿ ಸಮಾಜ ಶಾಂತಿಯೆಡೆಗೆ ಹೋಗಬೇಕು. ಸೊ ಆದ್ದರಿಂದ ಈ ಥರದ ಕ್ಷುಲ್ಲಕವಾದಂಥ ವಿಚಾರಗಳ ಕಡೆಗೆ ಜನಸಾಮಾನ್ಯರು ಹೋಗ್ಕೂಡ್ದು. ಆ್ಯಂಡ್ ಎಲ್ಲರೂ ಸೌಹಾರ್ದಯುತವಾಗಿ ಇರಬೇಕು ಅಂತ ನಾನು ಬಯಸ್ತೇನೆ. ಯಾಕಂದರೆ ಈಗ ಕನ್ನಡ ಚಲನಚಿತ್ರ ಯಾವ ಪರಿಸ್ಥಿತಿಯಲ್ಲಿದೆ ಅನ್ನೋದು ಕೂಡ ಎಲ್ಲ ಚರ್ಚೆ ಮಾಡ್ತಾ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಈಗ ಸುದೀಪ್ ಅವರು ಬಹಿರಂಗ ಒಂದು ಹೇಳಿಕೆ ಕೊಟ್ಟರು, ಅದಕ್ಕೆ ಕೌಂಟರಾಗಿ ಒಂದು ಹೇಳಿಕೆ ಅಭಿಮಾನಿಗಳು ಇದನ್ನು ನಾನಾ ರೀತಿಯ ಸ್ವೀಕಾರ ಮಾಡುವಂಥದ್ದು. ಸೊ ಇದು ಬೇರೆ ಬೇರೆ ರೀತಿಯ ಸಂಘರ್ಷಕ್ಕೆ ಕೂಡ ಕಾರಣ ಆಗುತ್ತೆ, ಒಂದು ಆತಂಕ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ಹಿರಿಯರಾಗಿ ಮತ್ತು ಎಲ್ಲವನ್ನು ಕೂಡ ನೋಡಿದ ಹಿನ್ನೆಲೆಯಲ್ಲಿ ಇಲ್ಲ, ನನಗೇನು ಆ ಥರದ್ದು ಕಾಣಲಿಲ್ಲ. ಆ ಥರದ ಪ್ರಚೋದನಕಾರಿ ಸ್ಟೇಟ್ಮೆಂಟ್ಸ್ ಏನೋ ಇಬ್ಬರು ಕೊಟ್ಟಿದ್ದಾರೆ ಅಂತ ನನಗನ್ಸಿಲ್ಲ. ಅವರನ್ನೇ ಕೇಳಬೇಕು ಅವರ ಗುರಿ ಯಾವುದಿದೆ ಅಂತ. ಸೊ ಅವರೇ ಅಲುಗೆಳೆದಿದ್ದಾರೆ ವಿಚಾರಗಳನ್ನು. ಸುದೀಪ್ ಸರ್ ಆಗಲಿ, ಈ ಕಡೆ ವಿಜಯಲಕ್ಷ್ಮಿ ಮೇಡಮ್ ಅವರಾಗಲಿ, ಅವರು ಅಲುಗೆಳೆದಿದ್ದಾರೆ ಇದಲ್ಲ ಕಾರಣ ಅಂತ. ಸೊ ಆದ್ದರಿಂದ ಮಧ್ಯದಲ್ಲಿರೋ ಅಭಿಮಾನಿಗಳು ಇನ್ಯಾವುದೇ ರೀತಿಯ ಪ್ರಚೋದನಕ್ಕೆ ಒಳಗಾಗಬಾರ್ದು ಅಂತ ನಾನು ಬಯಸ್ತೇನೆ. ಆ್ಯಂಡ್ ಎಲ್ಲನೂ ಪೀಸ್ಫುಲ್ಲಾಗಿ ಎಂಡ್ ಆಗಬೇಕು. ಒಂದು ವೇಳೆ ಇದ್ದರೆ, ಒಂದು ವೇಳೆ ಆ ಥರದ್ದು ಸಮಾಜದಲ್ಲಿ ಭಾಳ ಎಲ್ಲವೂ ಶಾಂತಿಯುತವಾಗಿ ಇರಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ. ಸೊ ಆ ರೀತಿಯಲ್ಲಿ ಅಭಿಮಾನಿಗಳು ಕೂಡ ಕೇಟರ್ ಮಾಡ್ತಾರೆ ಅಂದ್ಕೊಂಡು. ಥ್ಯಾಂಕ್ ಯು. ಇದು ಲೋಹಿತ್ ಅಶ್ವ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಫ್ಯಾನ್ಸ್ ವಾರ್ ಏನಿದೆಯಲ್ಲೋ ಆ ಫ್ಯಾನ್ಸ್ ವಾರು ಆಗಬಾರ್ದು. ಒಂದು ವೇಳೆ ಆ ರೀತಿ ಏನಾದರೂ ಕೂಡ ಇದ್ದರೆ ಅದು ಎಲ್ಲವೂ ಕೂಡ ಶಾಂತಿಯುತವಾಗಿ ಕೂಡ ಏನು ಬಗೆಹರಿಸ್ಕೊಳ್ಬೇಕು. ಯಾವುದು ಕೂಡ ಫ್ಯಾನ್ಸ್ ವಾರು ಆಗೋದು ಒಳ್ಳೆಯದಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.